ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಜಗದ್ಗುರುಗಳಾದಂಥ ಶ್ರೀ ವಾಲ್ಮೀಕಿ ಪ್ರಸನ್ನ ಮಹಾಸ್ವಾಮಿಗಳ ಪಾದಕ್ಕೆ ಪಡುಮಟ್ಟು, ವಚನಾನಂದ ಮಹಾಸ್ವಾಮಿಗಳ ದೇವರ ಪಾದಕ್ಕೆ ಪಡುಮಟ್ಟು, ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗುರುಗಳ ಪಾದಕ್ಕೆ ಪಡುಮಟ್ಟು ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ನೆಚ್ಚಿನ ಅಣ್ಣ ಹಿಂದಿನ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಮಾಜಕ್ಕೆ 3% ರಿಸರ್ವೇಶನ್ನ 7% ಹೆಚ್ಚು ಮಾಡಿದಂತ ಬಸವರಾಜ ಬೊಮ್ಮಾಯಿ ಅಣ್ಣ ಅವರೇ ಹಾಗೂ ವಿರೋಧ ಪಕ್ಷದ ನಾಯಕರು, ಹಿರಿಯ ಅಣ್ಣ ಮತ್ತು ಯಾವತ್ತೂ ನಮ್ಮ ವಾಲ್ಮೀಕಿ ಸಮಾಜದ ಪರವಾಗಿ ಯಾವತ್ತೂ ಗಟ್ಟಿ ಧ್ವನಿಯಾಗಿ ನಿಂತಿರುವಂತ ಆರ್ ಅಶೋಕ್ ಅಣ್ಣ ಅವರೇ ಹಾಗೂ ಎಲ್ಲೋ ಹಿಂದಿನ ಜನ್ಮದಲ್ಲಿ ನಮ್ಮ ಕುಲದಲ್ಲೇ ಹುಟ್ಟಿರ್ಬೇಕು, ಅಲ್ಲ ಇದೇ ಜನ್ಮದಾಗ ನಮ್ಮ ಕುಲದಾಗ ಹುಟ್ಟಿರ್ಬೇಕು, ಹಾಸ್ಪಿಟ್ಲ್ ಅಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಆದಂತ ನಮ್ಮ ರೇಣುಕಾಚಾರ್ಯ ಅಣ್ಣ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ನನ್ನ ಹಿರಿಯ ಅಣ್ಣ ಅಂತ ಹರೀಶ್ ಅಣ್ಣ ಅವರೇ ಹಾಗೂ ಬಂಗಾರು ಹನುಮಂತ ತಮ್ಮವರೇ, ಕಾಕನಂತ ಪ್ರತಾಪ್ ಗೌಡ ಕಾಕ ಅವರೇ, ಹಿರಿಯಂತ ಗಂಗಾಧರ ನಾಯ್ಕ ಅಣ್ಣವರೇ, ಮಾನಪ್ಪ ಅಣ್ಣವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗಣ್ಯಾತಿ ಗಣ್ಯರೇ, ಎಲ್ಲ ನನ್ನ ಸಮಾಜ ಬಂಧು ಬಳಗದವರೇ, ಎಲ್ಲ ಪತ್ರಕರ್ತ ಮಿತ್ರ ಛಾಯಾಗ್ರಾಹಕರೇ, ಎಲ್ಲ ನನ್ನ ತಾಯಿಯಂದಿರೇ, ಎಲ್ಲ ಸಮಾಜ ನನ್ನ ಅಣ್ಣ ತಮ್ಮಂದಿರೇ. ಅದ್ರ ಬೇರೆ ಈಗ ವೇದಿಕೆ ಮೇಲೆ ಬಂದ್ಮೇಲೆ ನಮ್ಮ ಅಕ್ಕ ಅಷ್ಟು ಜೋರು ಹಾಡಾಡ್ಬಿಟ್ಲು, ಜೈ ವಾಲ್ಮೀಕಿ ಅಂತಂದು. ಅಪ್ಪರ ಏನೇನ್ ಮಾತಾಡ್ತೀವಿ ಗೊತ್ತಿಲ್ಲ ನಮಗ, ಮೊದಲೇ ಹೇಳಕತ್ತೀವಿ. ಯಾಕಂದ್ರೆ ಇಷ್ಟು ಚಂದ ಒಳ್ಳೆ ಹಾಡು ಕೇಳಿದ್ಮೇಲೆ ಮಲಗಿದ ಬ್ಯಾಡ್ರು ಎದ್ದು ಕುಂದ್ರಂತ ಕಾಲ ಇದು, ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇದು ಮಠದ 26ನೇ ವಾರ್ಷಿಕೋತ್ಸವ, ಲಿಂಗೈಕ್ಯ ಜಗದ್ಗುರು ಅಂತ ಪುಣ್ಯಾನಂದ ಮುಂದೆ ಸ್ವಾಮೀಜಿಯವರ 17 ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ನಮ್ಮ ಗುರುಗಳು ಒಂದು ಈ ಮಠಕ್ಕೆ ಪಟ್ಟಾಧಿಕಾರವು 16ನೇ ವರ್ಷದ್ದು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಗುರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಸಮಾಜ ಕಟ್ಟಂತ ಕೆಲಸ ಎಲ್ಲ ಬಂಧು ಬಳಗದವರು ಸೇರಿ ಮಾಡ್ತಿದೆ. ಇವತ್ತು ನಾನು ಒಂದೇ ಮಾತಾಡಕ್ಕೆ ಇಚ್ಛೆ ಪಡ್ತೇನೆ, ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಬಸವರಾಜ ಬೊಮ್ಮಾಯಿ ಅಣ್ಣವ್ರಿಗೆ. ಯಾಕಂದ್ರೆ ಅವರು ಹಿಂದೆ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ರಾಜನಹಳ್ಳಿ ಗುರುಗಳು ಇಲ್ಲಿಂದ ಅಲ್ಲಿವರೆಗೆ ಪಾದಯಾತ್ರೆಯನ್ನು ಮಾಡಿದ್ರು. ನಮ್ಗ 7.5 ರಿಸರ್ವೇಶನ್ ಕೊಡ್ರಿ ಅಂತೇಳಿ ನಮ್ಮೆಲ್ಲರ ಒಕ್ಕಟ ಬೇಡಿಕೆನೂ ಅದೇ ಇತ್ತು. ಅದಾದ್ಮೇಲೂ ಅವ್ರು ಕುಂತು 254 ದಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕುಂತರು. ಬಸವರಾಜ ಬೊಮ್ಮಾಯಿ ನಾವು ಹೇಳಿದ್ವಿ, ಅಧಿವೇಶನದಲ್ಲಿ ನಾವೆಲ್ಲರೂ ನಿಂತು ಗಲಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಸ್ವಾಮಿಗಳೇ ನಮಗೆ ಫೋನ್ ಮಾಡಿ ಹೇಳ್ತಿದ್ರು, ರಾಜು ಗೌಡ್ರೆ ಅವಸರ ಮಾಡಕ್ ಹೋಗ್ಬೇಡ್ರಿ, ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಅವ್ರು ರಿಸರ್ವೇಶನ್ ಮಾಡ್ತಾರಂತ ನಮ್ಮ ಗುರುಗಳು ಹೇಳ್ತಿದ್ರು. ನನ್ ಬಸವರಾಜ ಬೊಮ್ಮಾಯಿನವರು ಒಂದು ಮಾತು ಹೇಳಿದ್ರು, ರಾಜು ಇದು ರಿಸರ್ವೇಶನ್ ಮಾಡೋದಂದ್ರೆ ಅಷ್ಟು ಸರಳ ಅಲ್ಲ, ಜೇನು ಗೂಡಿಗೆ ಕೈ ಹಾಕಿದಂಗ ಜೇನು ಹುಳ ಎಲ್ಲ ನನಗೆ ಕಚ್ಚಿದ್ರು ಚಿಂತೆ ಇಲ್ಲ, ನಿಮ್ಮ ಸಮಾಜಕ್ಕೆ ಜೇನನ್ನು ತಿಂದೇ ತಿನ್ನಿಸ್ತೇನೆ ಅಂತ ನಮಗೆ ರಿಸರ್ವೇಶನ್ ಮಾಡಿಸ್ಕೊಟ್ರು. ಬಸವಣ್ಣ ಎಷ್ಟು ನಿನ್ನ ಕೃತಜ್ಞತೆ ಸಲ್ಲಿಸಿದ್ರು ನಾವು ಕಡಿಮೆ. ಯಾಕಂತಂದ್ರೆ ಇವತ್ತು ನಾವೇನು ಎಲೆಕ್ಷನ್ ನಾವು ಸೋತಿರ್ಬೋದು, ನಮ್ ಬಿಜೆಪಿಯಿಂದ 15 ಜನ ಸೋತಿರ್ಬೋದು, ಆದ್ರೂ ನಮಗೆ ಚಿಂತೆ ಇಲ್ಲ. ನಮ್ಮ ಸಮಾಜಕ್ಕೆ 7% ರಿಸರ್ವೇಶನ್ ಕೊಡಿಸುವ ಹೆಮ್ಮೆ ನಮಗಿದೆ. ಅದಕ್ಕೆ ಕಾರಣ ಯಾರು? ನೀನು. ನಿನ್ನ ಒಂದು ಕೃಪಾಶ್ವಾದಿಂದ, ನಿನ್ನ ಒಂದು ಗಟ್ಟಿ ಧೈರ್ಯದಿಂದ, ನೀನು ಅವತ್ತ ತೊಟ್ಟಂತ ಪಣದಿಂದ ಇವತ್ತು ನಮಗೆ ರಿಸರ್ವೇಶನ್ ಸಿಕ್ಕಂತಾಗಿದೆ. ನಾವು ಯಾವಾಗ ಖುಷಿ ಪಡ್ತೀವಿ ಅಂತಂದ್ರೆ ಸೋತಿವಂತ ದುಃಖದ ಮನೆ ಕುಂದ್ರಂಗಿಲ್ಲ. ನಮ್ಮ ಮಕ್ಕಳು 3 ಜನ ಇದ್ದಂತ ತಹಶೀಲ್ದಾರರು 7 ಜನ ಆದಾಗ, 3 ಜನ ಇರಂತ ಇನ್ಸ್ಪೆಕ್ಟರ್ಗಳು 7 ಜನ ಆದಾಗ, 3 ಜನ ಇದ್ದಂತ ಡಿಸಿಗಳು 7 ಜನ ಆದಾಗ ಖುಷಿ ಪಡ್ತೇವೆ. ಅದಕ್ಕೋಸ್ಕರ ಅದನ್ನ ಸದುಪಯೋಗಪಡಿಸುವಂತ ಕೆಲಸ ದಯವಿಟ್ಟು ತಾವೆಲ್ಲರೂ ಮಾಡಬೇಕು. ಈಗ ಆಲ್ರೆಡಿ ಈ ವರ್ಷ ನೀಟ್ ನಲ್ಲಿ MBBS ಅಲ್ಲಿ ಅಣ್ಣ ಕರ್ನಾಟಕದಲ್ಲೇ 300 ಸೀಟ್ ಹೆಚ್ಚಿಗೆ ಆಗಿದಾವೆ. ನಮಗೆ 7% ತಾವು ಇದು ಮಾಡಿದಕ್ಕೆ 3500 ಇಂಜಿನಿಯರಿಂಗ್ ಭಾಗದಲ್ಲಿ 3500 ಸೀಟ್ಗಳು ಹೆಚ್ಚಾಗಿದ್ದಾವೆ. ಇವತ್ತು ಆ ಕೆಲಸ ಮಾಡ್ತಿದೆ. ನನ್ನ
ಇಲ್ಲಿ ನಮ್ಮ ಸತೀಶ್ ಅಣ್ಣ ಇದ್ರು ಸ್ವಲ್ಪ ಚಲೋ ಇರ್ತಿತ್ತೇನಂತ ಅನಿಸ್ತು ನನಗೆ. ಯಾಕಂದ್ರೆ ಸತೀಶ್ ಅಣ್ಣ ಒಂದು 3 ವರ್ಷದಿಂದ ಇಲ್ಲೇ ಕೇಳಿದ್ದ, ಏ ರಾಜುಗೌಡ ಏನೋ ನಿಮ್ ರಾಮುಲು ಅಣ್ಣ ನೀವು ರಕ್ತದಲ್ಲಿ ಬರ್ಕೊಡ್ತಂದಿರಿ, ಯಾವಾಗ ಮಾಡ್ತೀರಿ ಅಂತ ಕೇಳಿದ. ಅವತ್ತು ಹೇಳಿದ್ದೆ ಅಲ್ಲೇ, ಈ ಬ್ಯಾಡ್ರು ಇಟ್ಟ ಗುರಿ ಬಿಟ್ಟ ಬಣೆ ಹೊತ್ತು ತಪ್ಪಂಗಣ ಅಂತ ಹೇಳಿದೆ. ಆ ತರ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಇವತ್ತು ರಿಸರ್ವೇಶನ್ ತಂದ್ಕೊಡಂತ ಕೆಲಸವನ್ನು ನಾವು ಸೇರ್ ಮಾಡಿದೆ. ಅಣ್ಣ ನಾನು ಸತೀಶ್ ಅಣ್ಣ ನಿನಗೆ ಒಂದೇ ರಿಕ್ವೆಸ್ಟ್ ಮಾಡಿ ಕೇಳೋದು, ನಮ್ಮ ಗುರುಗಳ ತೇರ್ನ ಬಹಳ ಶ್ರಮದಿಂದ ಬಹಳ ಪಾದಯಾತ್ರೆ ಮಾಡಿ ಬಹಳ ಕಷ್ಟಪಟ್ಟು ಮಳೆಯಾಗ ಬೆಳೆಯಾಗ ಬಿಸಿಲಾಗ ಧರಣಿ ಕುಂತು ಆ 7% ತೇರ್ನ ವಾಲ್ಮೀಕಿ ಸಮಾಜ ಇಲ್ಲಿ ತಂದು ನಿಂದಿಸಿದ್ದಾರೆ. ಇನ್ನು ಮುಂದೆ ತಗೊಂಡು ಹೋಗೋ ಜವಾಬ್ದಾರಿ ನಿಮ್ದು, ಮುಂದೆ ತಗೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಈಗ ಆಲ್ರೆಡಿ ಹಣ ಈಗ ಯಾವ ತರ MBBS ಅಲ್ಲಿ ನಮ್ಗೆ ಹೆಚ್ಚಿಗೆ ಸೀಟ್ ಸಿಕ್ಕಿದಾವೆ, ಇಂಜಿನಿಯರಿಂಗ್ ಅಲ್ಲಿ ಹೆಚ್ಚಿಗೆ ಸೀಟ್ ಸಿಕ್ಕಿದಾವೆ, ಅದೇ ತರ ನಮ್ಮ ಅಧಿಕಾರಿಗಳಿಗೆ ಪ್ರಮೋಷನ್ ನಲ್ಲಿ ಹೆಚ್ಚಿನ ಸೀಟ್ ಸಿಗಕ್ಕೆ ರೆಡಿ ಆಗಿ ನಿಂತಿದೆ. ಆದ್ರೆ ಕೆಲವೊಂದು ವರ್ಗದ ಅಧಿಕಾರಿಗಳು ಅದನ್ನು ಸ್ಟಾಪ್ ಇಟ್ಟಿದ್ದಾರೆ. ವಾಲ್ಮೀಕಿ ಸಮಾಜದಲ್ಲಿರುವಂತ ST ಸಮಾಜದಲ್ಲಿರುವಂತ ಅಧಿಕಾರಿಗಳು ಪ್ರಮೋಷನ್ ಆಗೋದು ಅಲ್ಲೇ ಪೆಂಡಿಂಗ್ ಇದೆ. ಇವತ್ತು ಸತೀಶ್ ಅಣ್ಣ ಮತ್ತು ಗೆದ್ದಂತ 15 ಜನ MLA ಗಳ ಕರ್ತವ್ಯ ಆಗ್ತದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ತಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸಮಾಜ ಬಂದಂತ ಸಂದರ್ಭದಲ್ಲಿ ಅವೆಲ್ಲ ಒಂದಾಗಿ ನಿಂದಿರ್ಬೇಕಾಗ್ತದೆ. ಇವತ್ತು ನಮಗೆ ಸೋಲ್ಬೇಕಾದ್ರೆ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಏನ್ ರಾಜುಗೌಡ ನಿನ್ನ ವಾಲ್ಮೀಕಿ ಸಮಾಜ ಬಂದಾಗ ಜಗ್ಗಿ ಹೋರಾಟ ಮಾಡಿದೆಪ್ಪ, ನಮ್ಮ ಸಮಾಜ ಬಂದಾಗ ಯಾಕೆ ಹೋರಾಟ ಮಾಡ್ಲಿಲ್ಲ ಅಂತ ಅವರು ಕೇಳಿದ್ರು. ನಾನು ಹೇಳಿದೆ, ಈ ಸಮಾಜದಾಗ ಹುಟ್ಟಿದೀನಿ, ಈ ಸಮಾಜ ಋಣ ತೀರಿಸಬೇಕಾಗಿದೆ, ಆ ಒಂದು ಇದಕ್ಕೆ ನಾವು ಹೋರಾಟ ಮಾಡಿದ್ವಿ, ನೀವು ಕರೆದಾಗ ನಿಮ್ ಜೊತೆಗೆ ಬಂದ ಹೋರಾಟಕ್ಕೆ ನಿಂದ್ರಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ವಿ. ಆದ್ರೆ ಕೆಲವೊಂದು ಶಕ್ತಿಗಳು ಬೇರೆ ಕೆಲಸ ಮಾಡಿದ್ವು. ಆದ್ರೂ ನಮಗ್ ಚಿಂತೆ ಇಲ್ಲ, ನಾವು ಸೋತೀವಿ ಅಂತ ಮನೆಗೂ ಕುಂದ್ರಂಗಿಲ್ಲ. ನಮ್ಮ ಸಮಾಜದ ಅಧಿಕಾರಿಗಳಾಗಿ ನಮ್ಮ ಹುಡುಗರು ಏನ್ ರಿಸರ್ವೇಶನ್ ಮುಂದೆ ಬಂದು ಒಳ್ಳೆ ಸ್ಥಾನದಲ್ಲಿ ಕುಂತಾಗ ಅವಾಗ ನಮಗೆ ಹೆಚ್ಚಿಗೆ ಖುಷಿ ಆಗ್ತದೆ, ಅವಾಗ ನಮ್ಗೆ ಹೆಚ್ಚಿಗೆ ಸಂತೋಷ ಆಗ್ತದೆ. ಯಾಕಂದ್ರೆ MLA ಆದವರು ನಿಮ್ಮ ಆಶೀರ್ವಾದದಿಂದ ಆಗ್ತೀವಿ. 5 ವರ್ಷ ಬೇಕಾದ್ರೆ ಅಧಿಕಾರ ನೀವು ಕೊಟ್ಟರು ಇರ್ತೀವಿ, ಇಲ್ಲ ಮತ್ತೆ ನಾವು ವಾಪಸ್ ಮಾಜಿ ಆಗ್ಬೇಕಾಗ್ತದೆ. ಆದ್ರೆ ಒಂದು ಸರಿ ನೀವು ಸರ್ಕಾರಿ ನೌಕರಿಗೆ ಸೇರಿದ್ರಪ್ಪ ಅಂತಂದ್ರೆ 60 ವರ್ಷವರೆಗೆ ನಿಮ್ಗೆ ಯಾರು ಅಲ್ಲಾಡ್ಸಕ್ಕಾಗಿಲ್ಲ. ಯಾಕಂದ್ರೆ ಅಂತ ಒಂದು ಅಸ್ತ್ರವನ್ನು ನೀವು ನಮಗೆ ಕೊಟ್ಟಿದೆ. ಅದಕ್ಕೋಸ್ಕರ ಅದೊಂದು ಸದುಪಯೋಗಪಡಿಸಂತ ಒಂದು ಕೆಲಸವನ್ನು ತಾವು ಮಾಡ್ರಿ. ಮತ್ತು ನನ್ನ ಸಮಾಜ ಬಂಧುಗಳು ನಿಮ್ಗೆಲ್ಲ ಒಂದೇ ಹೇಳೋದು, ಎಲ್ಲರೂ ಒಗ್ಗಟ್ಟಿನಿಂದ ಇರೋಂಥ ಕೆಲಸವನ್ನು ಮಾಡೋಣ. ಸುಮ್ಮನೆ ಇವು ಹೇಳಿಕೆ ಕಿವಿ ಕೊಡೋಂಥ ಕೆಲಸವನ್ನು ಮಾಡಕ್ ಹೋಗ್ಬೇಡ್ರಿ. ನಾ ಅಣ್ಣಗ್ ಬರತ್ತ ಹೇಳ್ತಿದೆ, ಅಣ್ಣ ನಾವು ಹುಟ್ಟಿರ್ತೀವಿ ನಾಯಕರು. ಗುರುಗಳ ನಿಮ್ ಸಮಾಜ ಮೇಲೆ ಹುಟ್ಟಿ ಅವನು ಫ್ಲೂ ಮಾಡಿದ ಮೇಲೆ ಒಂದು ಮಟ್ಟಕ್ಕೆ ಬಂದ ಮೇಲೆ ನೀವು ಅವ್ರ ನಾಯಕ ಅಂತ ಘೋಷಣೆ ಮಾಡ್ತೀರಿ. ನೀವು ಮುರುಗೇಶ್ ಅಣ್ಣನಾಗಿರ್ಬೋದು, ಬೇರೆ ಯಾರ ಸಿದ್ದೇಶ್ ಅಣ್ಣನಾಗಿರ್ಬೋದು, ಹಂಗಲ್ಲ ನಾವು ಬ್ಯಾಡ್ರಿ. ಹೆಂಗಂದ್ರೆ ಹುಟ್ಟನ ನಾಯಕರು ನಾವು. ಸತೀಶ್ ಅಣ್ಣ ಹುಟ್ಟನ ಆತನು ನಾಯಕನೇ, ರಾಮುಲು ಅಣ್ಣ ಹುಟ್ಟನ ಆತನು ನಾಯಕನೇ, ರಾಜುಗೌಡ ಹುಟ್ಟನ ಆತನು ನಾಯಕನೇ. ಹಂಗಾಗಿ ನಮಗೆ ಸ್ವಲ್ಪ ತಾಳಮೇಳ ಬಹಳ ಕಡಿಮೆ ನಮ್ದು. ಅಶೋಕ್ ಅಣ್ಣನಾಗ ನಾವೆಲ್ಲರೂ ಒಂದಾಗಿ ಹೋಗಂಗಿಲ್ಲ. ಇವನು ಬಾಳ ಗೆತ್ತಡಿ ಒಂದ್ ಕೈ ನೋಡಂಬಂತಿರ್ತೀವಿ, ಆ ಕೈ ನೋಡಂಬಂದೇ ಹಿಂಗಾಗಿದ್ದೀವಿ. ಆದ್ರೆ ನಮ್ಮ ಗುರುಗಳು ಎಲ್ಲರನ್ನ ಮುಗದಾಣಿ ಹಿಡ್ಕೊಂಡು ಒಂದ್ ದಾರಿಗೆ ತಂದಾರ. ಹಂಗಾಗಿ ಇವಾಗ ಶುದ್ಧಾಗಿ ಹೊಟ್ಟಿವಿ. ಈಗ ನೀವು ಶಿಕ್ಷಣೇತರ ಆಗಿಬಿಟ್ರಪ್ಪ ಅಂತಂದ್ರೆ ನಮ್ಮ ಸಮಾಜ ಹಿಡಿಯಂತ ಶಕ್ತಿ ಯಾರಿಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಕ್ಕಳು ಹೆಚ್ಚಿನ ಒಂದು ಶಿಕ್ಷಣ ಕಲಿಸುವಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಗುರುಗಳು ಬಹಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದೇ ತರ ಬಸವರಾಜ ಬೊಮ್ಮಾಯಿ ಅಣ್ಣವರು ಬಹಳ ಅದ್ಭುತವಾಗಿ ನಮ್ಮ ರಿಸರ್ವೇಶನ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿಗೂ ನಾವು ಈ ಒಂದು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಅವರು ವಾಲ್ಮೀಕಿ ಜಯಂತಿನ ರಜೆಯನ್ನ ಘೋಷಣೆ ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರಿಷ್ಟು ಒಂದಾಗಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇವತ್ತು ಒಂದಾಗಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷರು ಬರ್ಬೇಕಾಯ್ತು, ಅದು ಡೆಲ್ಲಿಗೆ ಹೋಗಿದ್ರು, ಬಂದಿಲ್ಲ. ಆದ್ರೂ ಇವತ್ತು ಬಸವರಾಜ ಬೊಮ್ಮಾಯಣ್ಣ, ಅಶೋಕ್ ಅಣ್ಣ ಬಂದು ನಮ್ಮ ಸಮಾಜಕ್ಕೆ ಎಷ್ಟು ಪ್ರೀತಿ, ನಮ್ಮ ಮಠದ ಮೇಲೆ ಅವ್ರ ಪ್ರೀತಿಯನ್ನು ತೋರಿಸ್ಕೊಟ್ಟಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ, ಏನ್ ನೀವು ಮನವಿ ಕೊಟ್ಟಿದ್ರಿ ಅಣ್ಣ, ಈಶ್ವರಣ್ಣ ನೀವೇನು ಮನವಿ ಕೊಟ್ಟಿದ್ರಿ ಅದ್ರ ಉತ್ತರ ನಮ್ಮ ಬಸವರಾಜ ಬೊಮ್ಮಾಯಣ್ಣ ಅವ್ರು ಭಾಷಣ ಮಾಡಕ್ ಕೊಡ್ತಾರೆ. ನಮ್ಮ ಮೇಲೆ ಸಂಪೂರ್ಣ ಅವ್ರ ಮೇಲೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಮತ್ತು ಗುರುಗಳ ಒಂದು ಆಶೀರ್ವಾದ ಪಡೆಯುವಂತ ಸೌಭಾಗ್ಯ ಒದಗಿಸಿದಕ್ಕೆ ನಿಮ್ಮೆಲ್ಲರಿಗೂ ಚಿರಣಿಗೆ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ಭೀಮ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.